ಅಪ್ಪ ಇಲ್ಲದ ಮಗಳು ತಾಯಿಯ ಕೈಯಲ್ಲಿ ಬಡವಾಗಿ ಹೋದ್ಲು. ಮೊದಲೇ ಮಾತಿಗೆ ಬರೆ ಇಡ್ತಾ ಇದ್ದ ರಕ್ಕಸಿ ಅವತ್ತು ಪ್ರಾಣವನ್ನೇ ಕಿತ್ಕೊಂಡ್ಬಿಟ್ಟಿದ್ಲು. ರೇಖಾ ಮಂಡನ್ ಮಗುವಿನ ಹೆಣವನ್ನು ಮುಂದಿಟ್ಕೊಂಡು ಆಡಿದ ಆಟ ಸಣ್ಣದಲ್ಲ. ಅದ್ಯಾರೇ ಏನೇ ಅಂದ್ರೂ ತಾನು ಕೊಲೆ ಮಾಡಿದ್ದು ಅಂತ ಆಕೆ ಒಪ್ಕೊಂಡಿರ್ಲಿಲ್ಲ. ಆದರೆ ಆ ಮಗುವಿನ ಮೈ ಮೇಲಿನ ಗಾಯಗಳನ್ನು ನೋಡಿದ್ರೆ ಹೊಡೆದ ರೀತಿಯಲ್ಲಿತ್ತು. ಅಷ್ಟಕ್ಕೂ ಆ ತಾಯಿ ಬೊಬ್ಲಿಗೆ ಚಿತ್ರಹಿಂಸೆ ಕೊಡ್ತಾಳೆ ಅನ್ನೋದು ಅಲ್ಲೆಲ್ರಿಗೂ ಗೊತ್ತಿತ್ತಲ್ಲ. ಅದು ಅಲ್ಲದೆ ಹಿಂದೆ ಈ ತಾಯಿಯನ್ನ ಮನೆಯಿಂದ ಬಿಡಿಸಿದ್ದು ಮಗುಗೆ ಹೊಡಿತಾಳೆ ಅನ್ನೋ ಕಾರಣಕ್ಕೆ ಆಗಿತ್ತು. ಅಲ್ಲದೆ ಅವತ್ತು ರಾತ್ರಿ ಆ ಮನೆಯೊಳಗೆ ಕುಡಿದು ಪಾರ್ಟಿ ಮಾಡಿ ಅವರಿಬ್ಬರು ಕೂಗಾಡ್ತಾ ಇದ್ದದ್ದನ್ನ ಸುತ್ತಮುತ್ತಲಿನ ಜನ ನೋಡಿದ್ರು. ಆ ಟೈಮ್ನಲ್ಲಿ ಮಗುವಿನ ಆರೋಗ್ಯ ಕೆಟ್ಟಿರೋ ಬಗ್ಗೆ ಕೂಡ ಅವರಿಗೆ ಗೊತ್ತಾಗಿತ್ತು. ಅವ್ರ ಮನೆ ವಿಷಯ ಈ ಥರ ಒಳಗೆಲ್ಲ ಏನೈತೆ ಅಂತ ನಮಗೆ ಗೊತ್ತಿಲ್ಲ. ಏನು ಜಗಳ ಮಾಡ್ತಾರಲ್ಲ, ಏನು ಬಿಡ್ಸೋಣ ಅಂತ ನಮಗೆ ಅನಿಸ್ತು. ಆದರೆ ಏನೋ ಬಿಡ್ಸಕ್ಕೆ ಹೋಗಿ ಅವ್ರ ಮನೆ ವಿಷಯ ನಮಗೆ ಎದಕ್ಕೆ ಬಿಡು, ಏನೋ ಅವ್ರ ಪಾಡಿಗೆ ಏನೋ ಮಾಡಿ ಕೇಳಿ ಅವಳು ಕದಾಕ್ಬಿಟ್ಲು, ಡೋರ್ ಹಾಕಿದ್ಲು. ನಮ್ಮನ್ನೆಲ್ಲ ನೋಡಿ ಹೊರಗಡೆ ವಿಷಯ ಗೊತ್ತಾಗುತ್ತೆ ಅಂತ. ಸರಿ ಬಿಡು ಅಂತ ನಾವು ಸುಮ್ಮನೆ ಆದ್ವಿ. ಈ ಥರ ಎಲ್ಲ ಅವಳು ಒಳಗೆ ಮಗುನ ಈ ಮಟ್ಟಕ್ಕೆ ಇದು ಮಾಡ್ತಾಳೆ. ಅದು ಮಗು ಬಂದು ವಾಮಿಟ್ ಮಾಡ್ತಿಲ್ಲಿ ಈ ಕಡೆ ಬಂದು ಮಾಡ್ತು. ಏನು ಆರಾಮಿರೋಕ್ಕಿಲ್ಲ, ಆ ಥರ ಮಾಡದ್ ಬಿಡು ಅಂತ ನಾವು ಅಷ್ಟಕ್ಕೆ ಸುಮ್ಮನೆ ಆದ್ವಿ, ಒಳಗೆ ಹೋದ್ವಿ. ಮಗಳ ಆರೋಗ್ಯ ಸರಿ ಇಲ್ಲ ಅಂದರೆ ಹೆತ್ತವರು ನೋಡ್ಕೊಳ್ದೇ ಇರ್ತಾರ. ಆ ತಾಯಿ ನೋಡ್ಕೊಳ್ತಾಳೆ ಅಂತ ಅವರು ಸುಮ್ಮನಾದ್ರು. ಆದರೆ ಈ ರೇಖಾಗೆ ಮಗಳಿಗಿಂತ ತನ್ನ ಪ್ರಿಯಕರನ ಜೊತೆ ಪಾರ್ಟಿ ಮಾಡೋದು ಹೆಚ್ಚಾಗಿತ್ತು. ಮಗಳು ಅನಾರೋಗ್ಯದಿಂದ ಅವರಿಬ್ಬರ ಮಿಲನಕ್ಕೆ ಅಡ್ಡಿಪಡಿಸಿದ್ದೇ ಅವರ ಆಕ್ರೋಶಕ್ಕೆ, ಗಲಾಟೆಗೆ ಕಾರಣವಾಗುತ್ತೆ. ಜ್ವರದಿಂದಾಗಿ ಒದ್ದಾಡ್ತಾ ಇದ್ದವಳಿಗೆ ಬೇಕಾಬಿಟ್ಟಿ ಹೊಡೆದಿದ್ರು. ನೋವಿನಿಂದ ಆಕೆ ಚೀರಾಡಿ ಅಕ್ಕಪಕ್ಕದವರಿಗೆ ವಿಷಯ ಗೊತ್ತಾಗಬಾರ್ದು ಅಂತ ಅದಕ್ಕೊಂದು ವ್ಯವಸ್ಥೆನೂ ಮಾಡ್ಕೊಂಡಿದ್ರು. ಅವಳು ರೀತಿ ಸರಿ ಇದ್ದಿಲ್ಲ. 6 ತಿಂಗಳಾಗಿತ್ತು ಅವಳು ಬಂದು. ಆದರೆ ನಮಗೇನು ಅವಳು ಅಷ್ಟೊಂದು ಅಟಚ್ ಇದ್ದಿಲ್ಲ. ಅದೇ ಈ ಥರ ಆದಮೇಲೆ ನೈಟೆಲ್ಲ ಅವರಿಬ್ಬರು ಜಗಳ ಮಾಡೋರು, ಅವರು ಗಂಡ ಹೆಂಡ್ತಿ. ಬೆಳಗ್ಗೆ ನೋಡಿದ್ರಾಗ ಈ ಥರ ಆಗಿತ್ತು. ಏನೋ ಮಗು ಏನೋ ಅವಳದು ವರ್ತನೆ ಸರಿ ಇಲ್ಲ ಅಂತ ಏನೋ ಅವ್ನ ಗಂಡನಿದ್ರಿಗೆ ಹೇಳಿದ ಮೇಲೆ ಅವ್ಳು ಡ್ರಿಂಕ್ಸ್ ಮಾಡಿಬಿಟ್ಟು ಅವ್ನಿಗೇನು ಮಾಡಿದ್ಲ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜಜ್ಜಿ ಅವು ಮಗುನ ಬಾಯಲ್ಲಿ ಏನೋ ಬಟ್ಟೆ ತುರುಕಿದ್ಲಂತೆ. ಆ ಥರ ಎಲ್ಲ ಮಾಡಿ ಹುಡುಗಿ ಕೂದಲೆಲ್ಲ ಹಿಡ್ದು ಯಾವ ಥರ ಬೇಕು ಆ ಥರ ಹೊಡೆದು, ಹೀಗೆ ಬಾಯಿಗೆ ಬಟ್ಟೆ ತುರುಕಿ ಹೊಡೆದು ಸಾಯಿಸಿದ ವಿಷಯವನ್ನ ಆ ಮಹಾತಾಯಿ ಬಾಯಿ ಬಿಟ್ಟಿದ್ದು ಪೊಲೀಸರು ಕ್ಲಾಸ್ ತಗೊಂಡ್ಮೇಲೆ. ಮಗು ಹೊಡೆದು ಇಲ್ಲೆಲ್ಲ ನಾವು ನೋಡ್ದಂಗೆ ಎಲ್ಲೂ ಆ ಥರ ಇರಲಿಲ್ಲ. ಒಟ್ಟಿನಲ್ಲಿ ಒಳಗಡೆ ಏನೋ ಇದು ಮಾಡೋಂದ್ರೆ ಮಗು ಚೆನ್ನಾಗಿ ನೋಡ್ಕೊಂತಿರಲಿಲ್ಲ. ಪಾಪ ಅಲ್ಲಿ ನಿನ್ನೆ ಸೋಮವಾರ ಬೆಳಗ್ಗೆ ಪೊಲೀಸ್ ಬಂದಾಗ ತುಂಬ ಏಟು ಹೊಡೆದ್ಬಿಟ್ಟು ಸಾಯಿಸಿದ್ಲು. ತುಂಬ ಮಾರ್ಕಿತ್ತು, ಮೈ ಮೇಲೆ ತುಂಬ ಮಾರ್ಕಿತ್ತು. ಬ್ಲಡ್ ಎಲ್ಲ ಸಿಕ್ಕಾಪಟ್ಟೆ ಬ್ಲಡ್ ಆಗಿತ್ತು. ನಮಗೆ ಬೆಳಗ್ಗೆ ನಮ್ಮ ಪೇರೆಂಟ್ಸ್ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಕರ್ಕೊಂಬಂದು ಬಿಡೋವಾಗ ಆ ಏರಿಯಾ ಪೇರೆಂಟ್ಸ್ ಒಬ್ಬರು ಬಂದು ಹೇಳಿದ್ರು, ನಿಮ್ಮ ಶಾಲೆ ಮಗು ಹಿಂಗೆ ಒಂದು ಮಗುನ, ಒಂದೇ ಹೆಣ್ಮಗು ಬರ್ತಾ ಇತ್ತಲ್ಲ, ಅದ್ರ ಮಗುನ ಹೊಡೆದು ಸಾಯಿಸಿದ್ದಾರೆ ಅಂತ. ನಾವು ಪ್ರೇಯರ್ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಪೊಲೀಸವ್ರು ಎತ್ಕೊಂಡು ಹೊರಟೋಗಿದ್ರು ಆಂಬ್ಯುಲೆನ್ಸಲ್ಲಿ. ನಮಗೆ ಮಗು ಸಿಗಲಿಲ್ಲ ನೋಡಲಿಕ್ಕೆ. ತುಂಬಾ ನೋವಾಯಿತು ಸರ್. ಎಂಥ ಕಲ್ಲು ಹೃದಯದವರಿಗಾದರೂ ಈ ಕಂದಮ್ಮನ ದುರಂತ ಅಂತ್ಯದ ಕಥೆ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ. ಇನ್ನು ಈ ಬಬ್ಲಿಯನ್ನ ಹತ್ತಿರದಿಂದ ನೋಡಿದವ್ರಿಗೆ, ಅವಳ ಜೊತೆ ಒಡನಾಡಿದವ್ರಿಗೆ, ನಮ್ಮ ಶಾಲೆಯ ಹೆಮ್ಮೆಯ ಹುಡುಗಿ ಆಗ್ತಾಳೆ ಇವಳು ಅಂತ ಅಂದ್ಕೊಂಡವ್ರಿಗೆ ಬೇಸರ ಆಗದೆ ಇರುತ್ತಾ? ಆ ಮಗುವಿನ ಡೆಡ್ ಬಾಡಿಯನ್ನು ನೋಡಿದ್ರೆ ಅವಳು ಅದೆಂಥ ನೋವನ್ನು ಅನುಭವಿಸಿ ಒದ್ದಾಡಿ ಜೀವ ಬಿಟ್ಟಿರಬಹುದಪ್ಪ ಅನ್ಸುತ್ತೆ. ಇಂಥ ಸಾವು ಯಾರಿಗೂ ಬೇಡಪ್ಪ.